ಆಲ್ರೆಡಿ ಥಿಯೇಟರ್ ಹತ್ರ ಬಂದಿದ್ದೀವಿ. ಮಾರ್ಕ್ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ, ಯಾಕಂದ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅಷ್ಟು ಸಖತ್ತಾಗಿದೆ. ತುಂಬಾ ವರ್ಷದಿಂದ ಕಾಯ್ತಾ ಇದ್ದೀವಿ. ದಿ ಮಾಸಿವ್ ಮಾಸ್ ಬ್ಲಾಕ್ ಬಸ್ಟರ್ ಹಿಟ್ ಆಫ್ ದಿ ಮೂವಿ 2025. ಹಾಯ್ ಫ್ರೆಂಡ್ಸ್, ಆಲ್ರೆಡಿ ಥಿಯೇಟರ್ ಹತ್ರ ಬಂದಿದ್ದೀವಿ. ಪಕ್ಕಕ್ಕೆ ಬರಲಿ, ಜನಗಳೆಲ್ಲ ಆಲ್ರೆಡಿ ಬಂದಿದ್ದಾರೆ. ಈಗ ನಿಮ್ಗೆ ವ್ಯೂ ತೋರಿಸ್ತೀನಿ, ನೋಡ್ಕೋಬಿಡಿ. ಎಲ್ಲಾನು ಬನ್ನಿ, ಎಲ್ಲಾನು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಷ್ಟೇ. ಎಲ್ಲ ಒಳ್ಳೇದಾಗ್ಲಿ. ಫಸ್ಟ್ ಟೈಮ್ ನಾನು ಕಿಚ್ಚ ಸುದೀಪ್ ಫಿಲಮ್ ನ ನೋಡೋಣ ಅಂತ ಮಾರ್ಕ್ ಅನ್ನು ನೋಡಕ್ ಬಂದ್ವಿ. ಇವಾಗ ಬಂದ್ವಿ, ತುಂಬಾನೇ ಕ್ರೌಡ್ ಇದೆ. ಈ ಕಡೆ ಡೆವಿಲ್ ಕಟ್ಔಟ್, ಈ ಕಡೆ ಮಾರ್ಕ್ ಕಟ್ಔಟ್. ತುಂಬಾನೇ ಸಂತೋಷ ಆಗ್ತಾ ಇದೆ. ಯಾರು ಗೊತ್ತಾ ತಲಾ ಸ್ಟ್ರೈಕ್ ಗೊತ್ತಾ, ಸುಖ ಸ್ಟೈಲ್ ಗೊತ್ತಾ, ಗೊತ್ತಾ, ಕಟ್ಟೌಟಾರು ಅಡ್ಡಿ ಟಕ್ಕನ್ ಸೈಡು ಬಿಡ್ಡಿ ಟೈಟ್ ಆಗೋದು ಫುಲ್ ಸ್ಟಡಿ ಸೈಕೋ ಸೈತ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಮಾರ್ಕ್ ದಿ ಮಾಸಿವ್ ಮಾಸ್ ಬ್ಲಾಕ್ ಬಸ್ಟರ್ ಹಿಟ್ ಆಫ್ ದಿ ಮೂವಿ 2025. ನಂಬರ್ 1 ಮೂವಿ ಆಗುತ್ತೆ. ಎಲ್ಲ ದಾಖಲೆಗಳನ್ನ ಇದು ಬ್ರೇಕ್ ಮಾಡುತ್ತೆ. 100% ಗ್ಯಾರಂಟಿ. ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಅದ್ದೂರಿಯಾಗಿ ಪ್ರದರ್ಶನಗೊಳ್ತಾ ಇದೆ. ಒಳ್ಳೊಳ್ಳೆ ಡೈಲಾಗ್ಗಳು, ಫೈಟಿಂಗು, ಆಕ್ಷನ್ ಸೀಕ್ವೆನ್ಸ್ ಜಾಸ್ತಿ ಇದೆ. ಅಭಿಮಾನಿಗಳಿಗೆ ಒಂಥರ ಹಬ್ಬ ಇದ್ದಂಗೆ ಚೆನ್ನಾಗಿದೆ ಮೂವಿ ಅಂದರೆ ತುಂಬ ಚೆನ್ನಾಗಿರ್ಬೇಕು ಸರ್. ಎಲ್ಲರೂ ಬಂದು ನೋಡೋ ಮೂವಿ. ಅದನ್ನು ಬಿಟ್ಬಿಟ್ಟು ಫಸ್ಟ್ ಡೈಲಾಗ್ ತೊಗೊಂಡ್ಬಂದ್ಬಿಟ್ಟು ಸಿನಿಮಾದಲ್ಲಿ ಬಿಲ್ಡಪ್ ಕೊಡೋದು. ಈ ಮೂವಿಲಿ ಬಿಲ್ಡಪ್ಪೇ ಇಲ್ಲ ಸರ್. ಮೂವಿ ಹೇಗಿದೆ ಅಂದರೆ ಫ್ಯಾಮಿಲಿ ನೋಡೋ ಥರ ಮೂವಿ ಇದೆ. ಅದನ್ನು ತೊಗೊಂಡ್ಬಂದು ಪರ್ಸ್ನಲ್ ಲೈಫ್ ಬಿಲ್ಡಪ್ ಕೊಡೋ ಥರ ಮೂವಿ ಇಲ್ಲ ಸರ್. ಒಂದು ಮೆಸೇಜ್ ಇದೆ. ಆ ಮೆಸೇಜ್ ಥಿಯೇಟ್ರಲ್ಲೇ ಬಂದು ನೋಡಿ, ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ. ನೀವೆಲ್ಲರೂ ಅನ್ಕೋಬೋದು ಬರೀ ಆ್ಯಕ್ಷನ್ ಇದೆ, ಒಡಿ ಬಿಡಿ ಅಂತ. ಘಾಟಿ ಮಿರ್ಚಿ ಸಕ್ಕತ್ ಖಾರ, ಪ್ರೀತಿ ಹಿಂದೆ ಬಂದೋರ್ಗೆ ಸರ್ದಾರ, ದಾದಾ ಅನ್ನೋ ಟೈಟಲ್ ವಾರಿಸ್ತಾರ.
ಸಕ್ಕತ್ತಾಗಿದೆ ಬ್ರದರ್ ಮೂವಿ. ಮಾರ್ಕು ಮ್ಯಾಕ್ಸಿಮಮ್ ಹಿಟ್ ಆಗಿದೆ. ಮಾರ್ಕ್ ಬಗ್ಗೆ ನೆಗೆಟಿವ್ ಕಮೆಂಟ್ ಆಗಕ್ ಮತ್ತೆ ನೆಗೆಟಿವ್ ಪೋಸ್ಟ್ ಆಗಕ್ ಮತ್ತೆ ಒಂದು ಸಲ ಯೋಚನೆ ಮಾಡಿ ನಿಮ್ಗೆ ಕಿವಿ ಮತ್ತು ತಿಳ್ಕೊಳ್ಳಿ. ಮಾರ್ಕ್ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ, ಯಾಕಂದ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅಷ್ಟು ಸಕ್ಕತ್ತಾಗಿದೆ. ಸುದೀಪ್ ಅಣ್ಣ ಅವರು ಶೂಟಿಂಗ್ ನ ಅಥವಾ ಆಕ್ಟಿಂಗ್ ನ ರಿಚ್ ಗಿಂತ ಸ್ವಲ್ಪ ಹೆಚ್ಚಾಗಿ ಮಾಡಿದ್ದಾರೆ ಬ್ರದರ್. ಸುದೀಪ್ ಅಣ್ಣ ಲೈಫ್ ಅಲ್ಲಿ ಇದ್ರೆ ನಿಮ್ ತರ ಆಟಿಟ್ಯೂಡ್ ಆಗಿರ್ಬೇಕು. ನಮ್ ಕನ್ನಡ ಇಂಡಸ್ಟ್ರಿ ಹೀರೋ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಬ್ರದರ್. ಇವತ್ತು ನಾನು ರಾಕಿಂಗ್ ಸ್ಟಾರ್ ರೆಸ್ಪಾನ್ಸ್ ಅಭಿಮಾನಿ. ಫಸ್ಟ್ ಶೋ ಬಂದು ಸಿನಿಮಾ ಸಪೋರ್ಟ್ ಮಾಡ್ತಾ ಇದೆ. ಮಾರ್ಕ್ ಸಿನಿಮಾ ಗೆದ್ದೋಯ್ತು ಬ್ರದರ್. ಸ್ಟಾರ್ಟಿಂಗ್ 10 ನಿಮಿಷ ಸುದೀಪ್ ಅಣ್ಣ ಎಂಟ್ರಿ ಆಗುತ್ತಲ್ಲ, ಸುದೀಪ್ ಅಣ್ಣ ಡೈಲಾಗ್ ಇರಲ್ಲ, ಬರೀ ಕಣ್ಣಲ್ಲೇ ಆಟಿಟ್ಯೂಡ್ ಅಲ್ಲಿ ಆ ತರ ಕ್ರೇಜ್ ಹುಟ್ಟಾಕೋ ನಂಬೇಕು ಗುರು, ಮೀಟರ್ ಬೇಕು. ಓವರ್ ಫಸ್ಟ್ ಮೂವಿ ಬ್ರದರ್. ಮೂವಿ ಬಗ್ಗೆ ಮಾರ್ಕ್ ಗೆದ್ದಾಯ್ತು. ಮಾರ್ಕ್ ಸುದೀಪ್ ಅಣ್ಣ ಎಂಟ್ರಿ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಐತೆ ಸುದೀಪ್ ಅಣ್ಣಂದು, ಅಷ್ಟರಲ್ಲೇ ಗೆದ್ಬಿಡ್ತು. ಮಾರ್ಕ್ ಹೊಸ ವರ್ಷ ಎಲ್ರಿಗೂ ಸುದೀಪ್ ಅಣ್ಣ ಒಂದು ವಾರ ಮುಂಚೆನೆ ಕೊಟ್ಬಿಟ್ಟಿದ್ದಾರೆ. ಎಲ್ಲರೂ ಎಂಜಾಯ್ ಮಾಡಿ. ಓಕೆ ಏನ್ ಮಾತಾಡಿ ಮೂವಿ ಮಾತ್ರ ಮಸ್ತಾಗೈತೆ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡೋಕಂತೂ ಇನ್ನೊಂದ್ಸರಿ ಹೋಗಿ ಹೋಯ್ತೀನಿ. ಕ್ಲೈಮ್ಯಾಕ್ಸ್ ನೋಡಕ್ಕೆ ಇನ್ನೊಂದ್ಸಲ ಆಗುತ್ತೆ. ಎಲ್ಲ ಕೇಳಬಾರ್ದು ನೀನು ಸುಮ್ಮನೆ. ಈ ಮೂವಿ ಬರೀ 4.5 ತಿಂಗಳಲ್ಲಿ ಮೂವಿ ಮಾಡಿರೋದಂತೆ ಇದು. ಮಾತ್ರ BGMsಗಳು, ಆಕ್ಷನ್ ಸೀನ್ಸ್ಗಳು ನಾರ್ಮಲ್ ಆಗಿ ನಾವು ಬೇರೆ ಮೂವೀಸ್ ಎಲ್ಲ ನೋಡಿದ್ರೆ ಬೋರ್ ಆಗ್ತಾ ಇರುತ್ತೆ. ಆಕ್ಷನ್ ಸೀನ್ಗಳು ಮಾತ್ರ ಬೆಂಕಿ ಐತೆ. ನೋಡ್ತಾ ಇದ್ರೆ ಅದೊಂಥರ ಆಕ್ಷನ್ ಸೀನ್ಗಳು ಇಷ್ಟ ಆಗ್ಬೇಕು ನಮ್ಗೆ, ಆ ತರ ಐತೆ ಆಕ್ಷನ್ ಸೀನ್ಗಳು. ಆಮೇಲೆ ಸಕ್ಕದಾಗೈತೆ. ಇನ್ನು BGMs ನಮ್ ತಲೆಯಲ್ಲಿ ಇನ್ನು ಗುಣ್ತಾ ಐತೆ ಅದು. ಮತ್ತೆ ಅವರು 25 days ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಮಾಡಿರೋದಂತೆ ಅವರು. ಈ ಒಂದು ಮೂವಿ ಇಷ್ಟ ಆಗಿದೆ ಅಂದ್ರೆ ಒಳ್ಳೆ ಆಕ್ಷನ್ ಐತೆ, ಸಕ್ಕತ್ತಾಗೈತೆ ಫಿಲಮ್. ನಿಮ್ಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಒಂದು ಚೂರ್ ಕ್ಲೈಮ್ಯಾಕ್ಸ್ ಒಂದು 30 ಸೆಕೆಂಡ್ ಇಂದ ಒಂದು ನಿಮಿಷ ಇರ್ಬೋದು. ಅದು ಮಸ್ತ್ ಆಗೈತೆ. ಕ್ಲೈಮ್ಯಾಕ್ಸ್ ನೋಡೋಕ್ಕೋಸ್ಕರ ಇನ್ನೊಂದ್ಸರಿ ಹೋಗ್ಬೇಕಷ್ಟೇ. ಕ್ಲೈಮ್ಯಾಕ್ಸ್ ನೋಡಕ್ಕೆ ಇನ್ನೊಂದ್ಸಲ ಬರ್ಬೇಕು. ಮೂವಿ ಮಾತ್ರ ಚಿಂದೆ ಐತೆ. ಅಣ್ಣ ಮೂವಿ ನೋಡಿದ್ರ ಸೈಡು ಬಿಟ್ಟು ಟೈಟ್ ಆಗೋ ಫುಲ್ ಸ್ಟಡಿ ಸೈಕೋ ಸೈಕಾ ಆಕ್ಷನ್ ಮಾಡಿದ್ದಾರೆ. ಆಕ್ಷನ್ ಡೈರೆಕ್ಟರ್ ಒಂದು ಇಂಟರ್ವ್ಯೂ ಹೇಳಿದ್ದಾರೆ, ಲಾಸ್ಟ್ 20 ಮಿನಿಟ್ಸ್ ನೀವು ಕಣ್ಣ ಬ್ಲಿಂಕ್ ಮಾಡಲ್ಲ ಅಂತ. ಸೇಮ್ ಹಂಗೆ ಐತೆ ಮಾತ್ರ ಫಿಲಮ್. ರವಿವರ್ಮ ಸರ್ ಹೆಂಗೆ ಹೇಳೋರು ಅದೇ ತರ ಸೀಟ್ ಕಚ್ಕೊಂಡ್ಬಿಡ್ತೀರ ನೀವು ಆಕ್ಷನ್ ಸೀನ್ ನೋಡ್ತಿದ್ರೆ. ಸುದೀಪ್ ಸರ್ ಮೂವಿಲಿ ಬೆಸ್ಟ್ ಮೂವಿ ಅನ್ಕೊಳ್ಳಿ. ಆಕ್ಷನ್ ಸೀನ್ಸ್ ಆ ತರ ಮಸ್ತ್ ಫೈಟ್ ಮಾಡಿದ್ದಾರೆ. ನೀವು ಹೋಗಿ ನೋಡಿ. ಆಮೇಲೆ ಕಾಳಿ ಸಾಂಗ್ ಬರುತ್ತಲ್ಲ, ಅವಾಗ ಮಾತ್ರ ಸ್ಕ್ರೀನ್ ಬೆಂಕಿನೇ. ಎಲ್ರು ಬಂದು ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಕ್ಯಾಮ್ರಾಮನ್ ಡ್ಯಾಶ್ ಜೊತೆ ನಾನು